ಇದೇನಪ್ಪ ದೊರಬಾಬು ಅವ್ನ ಹಂಗೆ ಓಡ್ತಿದ್ರೆ ನೀನ್ ಹೇಳ್ಬೋದಲ್ಲ ಅವ್ರ ಅಮ್ಮನ್ ಮಾಡ್ದ ಮೋಸ. ಇವಾಗ ನೀ ಹೇಳಿದ್ದ ಮಾತ ದೊರಬಾಬು ಕಿವಿಗೆ ಬಿದ್ದಿದ್ರೆ ಇವತ್ತಿಗೆ ನೀ ಸಾಯ್ತಿರ್ತೀರೇನು? ಅವನು ಮೋಸಗಾನೇನಾ? ಆ ಮಾತು ಇನ್ನೊಂದು ಭಾಗ ಹೇಳಿದ್ರೆ ನಾವು ನಿನ್ನ ಸಾಯಿಸ್ತೀವಿ. ಅದೇನಪ್ಪ ನಂಗೆ ಇಲ್ಲ ಅಂದ್ರೆ ನಮ್ ದೊರಬಾಬುನ ಮೋಸಗಾನ ಅಂತೆ. ನಮ್ ದೊರಬಾಬು ನಿಜಂಗ ದೊರಬಾಬೆ. ಏನಂದ್ರೆ ಅವ್ರ ಮಾತಿಗೆ ಬ್ರಹ್ಮದೇವನ್ ಕೇಳಿದ್ರೆ ಕೂಡ ಕಿವಿಗೆ ಹಾಕೋನ್ ಅಷ್ಟೇ. ತಾಯಿ ಎಷ್ಟಂದ್ರೆ ಅಷ್ಟು, ಹಂಗೆ ದೊಡ್ಡಾಗ ಮಾಡಲ್ ಮತ್ತೆ. ಅದೇನು ಅದಷ್ಟೇ ಮತ್ತೆ. ಏನ್ ಮಾಡ್ತಿದ್ರಿ? ಜಾಸ್ತಿ ಮಾತಾಡ್ದಿಂಗ ಕೆಲಸ ಮಾಡ್ರಿ. ಮಧ್ಯಾಹ್ನಲಿಂದ ಅಲ್ಲಿ ಕಲ್ಪು ತೆಗೆದೋಯ್ತೆ. ಏನಮ್ಮ ರಾಜ್ಕುಮಾರಿ, ಏನ್ ಇಂಟರ್ವೆಲ್ ತಗೊಂತ ಇದ್ದೆ ಏನು? ಆ ಕೂತ್ಕೊಳೋದೇನೋ ಪಂಪ್ ಸೆಟ್ ಅಲ್ಲಿ ಕೂತ್ಕೊ. ನಾನು ಹಿಂದೆ ಬಂದಿ ಬಿಡ್ತೀನಿ. ನಂಗೇನ್ ಬೇಡ ಬಿಡು. ಈಗೋ ನಿನ್ ಬೇಡ ಅಂದ್ರೆ ನಾನು ನೆಂಡಿನ ಕುರ್ತಿ ಸಾತೋತೀನಿ ಗೊತ್ತಾ? ನಾನು ನಿನ್ನ ಅಂತ ಲವ್ ಮಾಡ್ತಿದ್ದೀನಿ ಗೊತ್ತಾ? ಏನೋ ಇಲ್ಲ ಅಂತ ಹೇಳಕ್ಕಾಗ ಬೇಗ ಬಂದ್ಬಿಡು. ಈಗೋ ಹೆಂಗ್ಸರು ಮೈ ಮುಚ್ಕೋದಿಂಗ ಎಲ್ಲ ಕೆಲಸ ಮಾಡ್ರಿ. ನಾನ್ ಪಂಪ್ ಸೆಟ್ ಹತ್ರ ಹೋಗಿ ಮೋಟರ್ ಆನ್ ಮಾಡ್ಬರ್ತೀನಿ. ಏನೋ ಭಯ, ಪಂಪ್ ಸೆಟ್ ಹತ್ರ ಹೋಗ್ತಾ ಇದೆ ಮತ್ತೆ ಮೋಟರ್ ಆನ್ ಮಾಡ್ಬೇಕಂತಾನೆ. ಅಬ್ಬಾಯಿಗಾರಲ್ಲಿ ಅಬ್ಬಾಯಿಗಾರಿಕ ಅದೇ ಈ ಪಂಪ್ ಸೆಟ್ ಸಂಗತಿ ಅಬ್ಬಾಯಿಗಾರ್ ಕಿವಾಗ ಹಾಕ್ಬೇಕಂತಾನೆ. ಅರೆ ನಿನ್ನ ಅಲ್ಲುಲ್ಗೊಂದ್ ದಂಡ ಹೋಗ್ತೀನಿ. ಆ ಕೆಲಸ ಮಾತ್ರ ಮಾಡ್ಬೇಡ. ಆದ್ರೆ ಒಂದ್ 50 ಹೊಡಿ ಗುಂಪಂಪ್ ಕೆಳಗ್ ಬಿಸಾಕ್. 1 2 3 4 5 6 7 ಯಾಕೆ ಹಂಗ ಹೊಡ್ತಿದ್ದಿ? ನೀನೇ ಅಲ್ಲ ಓಡಂತಾರೆ ಹೇಳಿದಿ. ನಾನು ಓಡಂತಿದ್ದ ದೆಬ್ಬಲಲ್ಲ, ಕಾಸು ರೊಕ್ಕ. ನನ್ನ ಕೆಳಗ್ ಮ್ಯಾಗ ಆಗಿದ್ರೆ ದಮ್ಮಿಡಿಲ್ಲ. ನಿಂಗೆ ಬೇಕಂದ್ರೆ ಹೋಗಿ ಗುಂಡೋಡ್ಸ್ಕೊಂಡ್ ಬಾ, ಅಬ್ಬಾಯಿಗಾರ್ದ ಓಡಿಸ್ತೀನಿ. ಗುಂಡೇಕ ಅಕ್ಕಿವಂಗ್ ಬಿಸಾಕ್. ನಾನು ಹೇಳಿದ್ದ ಕಿವು ಅಲ್ಲಲ್ಲ. ಏನ ಗುಣಗುಣ ತತ್ತಿ ಯಾರ್ಸ್ರೋ? ಈ ತತ್ತೇನು? ಈ ಬೋರ್ಡ ಯಾರು? ನಮ್ಮ ಅಲ್ಲು ವೆಂಕಟ್ರಾವ್ರಿ. ಲೇ ವೆಂಕಟ್ರಾವು, ಇದೇನ ಇದು? ನಿಮ್ಮ ಅಮ್ಮ ಅಪ್ಪ? ಅಯ್ ಬಾಬೋಯ್ ಅವ್ರು ಚೆನ್ನಾಗಿದಾರ್ರಿ. ಮತ್ತೆ ಈ ಬೋರ್ಡ ಅದಾರಿ ಅದು. ನೀ ಸುಮಗ್ರಪ್ಪ, ನಾನು ಹೇಳ್ತಿಲ್ಲ. ನಾನು ನಿನ್ನೆ ರೈಲ್ವೆ ಸ್ಟೇಷನ್ದಾಗ ಯಾವನೋ ಅಮ್ಮನ್ಗೆ ಕುತ್ತಿಗೆ ಸಾಯಿ ಹೊಡಕ್ ನೋಡ್ಯಾನಲ್ಲಪ್ಪ. ಅದು ನೋಡಿ ಇವ್ನ ಗುಂಡೆ ಚೆರುವಾಗಿ ಹೋಗಿದೆ. ಜೀವಿತದಾಗ ಅಮ್ಮನ್ಗೆ ಎಂತ ಪ್ರಮಾದ ನಡ್ಬೇಡ್ದ ಅಂತಾನೆ ಹೇಳಿ ಚಿನ್ನಗ ತಿರುಪತಿಗೆ ಹೋಗ್ಬಿಟ್ಟು ಗುಂಡೋಸ್ಕೊಂಡ್ ಬಂದೆ. ನಂದಿ ತಿಕ್ಕೇನು ನಿಜನಾ? ನನ್ನ ಅಮ್ಮನ್ಗೋಸ್ಕರ ನೀನು? ನಮ್ಮಕ್ಕ ಅಂದ್ರೆ ಇದೆ ಕಣ, ವಿಶ್ವಾಸ ಅಂದ್ರೆ ಇದೆ ಕಣ. ಇವತ್ತಿಂದ ನೀನು ವೆಂಕಟರಾವ್ ಅಲ್ಲ ಕಣೋ, ನಮ್ ತಮ್ಮ ಕಣೋ. ಅಣ್ಣ ತಮ್ಮ ಅಣ್ಣ ತಮ್ಮ ಅಣ್ಣ ಬಾರೋ ಬಾ. ಲೇ ಬದ್ನೆಕಾಯಿ, ನಮ್ ತಮ್ಮ ಕೂಲಿ ಎಷ್ಟು ಕೊಡ್ತಾ ಇದೀರಾ? 20 ರೀ. ಲೇ ನಾನು ಹುಡ್ದಾರ್ 20 ರೂಪಾಯಿನೋ? ಇವತ್ತಿಂದ 60 ಮಾಡು. ಓಬಯ್ಯ, ನಿನಗೆ ಚೆನ್ನಾಗಿ ಊಟ ಹಾಕಿ. ಈ ಗುಂಡುಗಳೇನ? ಅದೇ ರೀ, ನಿನ್ನೆ ಅಮ್ಮನ ಕಾಲ್ಗೆ ಮುಳ್ಳು ಕುಚ್ಕೊಂಡದಲ್ರಿ, ಅದರ್ಲಿಂದ ಇವ್ರ ಗುಂಡೆದೆ ಗುಂಪ ಕುಚ್ಕೊಂಡಂಗ್ ಫೀಲ್ ಆಗೋಗ್ರಿ. ಯಾವಾಗ ಅಮ್ಮನವ್ರ ಕಾಲ್ಗೆ ಮುಳ್ಳು ಕುಚ್ಕೋಬೇಡ್ದಂತಾನಿ, ಇನ್ನ ಯಾವಾಗ ಊರಲ್ಲಿ ಮುಳ್ಳು ಗಿಲೆ ಬಿಡಬೇಡ್ದಂತ ಕೇಳಿ ಮೊಕ್ಕಂಡಗೊಂಡು ನುಣ್ಣಾಗ ಗೀಸ್ಕೊಂಡ್ ಬಂದ್ಬಿಟ್ಟಾರ್ರಿ. ಓರ್ ನನ್ನ ಮೀನಲ್ಲಿ ಮುಳ್ಳು. ನಮ್ಮ ಅಮ್ಮಂದ್ರೆ ಎಷ್ಟು ಭಕ್ತಿ ಕಂಡ್ರು. ಇವತ್ತಿಂದ ನೀವೆಲ್ಲ ನನ್ಗೆ ಕರೆಕ್ಟ್. ಲೇ ಓಬು, ಏನಪ್ಪ? ಈ ನನ್ನ ತಮ್ಮಂದ್ರಿಗೆ ನಾಳೆಯಿಂದ ಕೂಲಿ ತಲೆಗೊಂದು 5. ಸಾಕಾಗಲ್ಲ, ತಲೆಗೆ 10 ಸಾಕಪ್ಪ ಸಾಕು. ಕಡಿಮೆ ಮಾಡಿ ಕೊಟ್ಬಿಡು. ಅದೇನ್ರಿ? ನನ್ನ ಪಂಚ ಮೇಲೆ ಹಂಚು, ಇಲ್ಲಾಂದ್ರೆ ನನಗೆ ಟೋಪಿ ಹಾಕ್ತಿರೇನೋ? ನಾನು ಗಡ್ಡ ಮಾಡಿಸ್ಬೇಕಂತೇಳಿ ಈರನ್ನ ಕರ್ಸಿದ್ರೆ ಇವತ್ತು 30 ಗುಂಡ್ ಮಾಡೋದಿದೆ. ಇವತ್ತು ಬರಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ದಾನೆ. ಅವತ್ತೇ ಅರ್ಥ ಆಗಿದೆ ನನಗೆ. ಅಮ್ಮ ನನ್ ಕಲ್ಲ ಮಕ್ಕಳಾರೆ, ದೇವ್ರಂತ ಹಬ್ಬಗಾರ ಮೋಸ ಮಾಡ್ದಿರಾ? ಮ್ಯಾಗಿಂತ ಅಮ್ಮನವ್ರ ಹೆಸರು ಕೇಳಿ ನಿಮ್ಮಲ್ಲ. ಮರದ ಮೇಲೆ ತೊಂಡೆ ಹಣ್ಣಿನ ಥರ ಜಾಸ್ತಿ ಓವರ್ ಆಕ್ಷನ್ ಮಾಡಬೇಡ. ಇವ್ರಿಗೆಲ್ಲ ದಿನಕ್ಕಂತ್ರಿ ಸಲಹೆ ಕೊಟ್ಟಿದ್ದು ನೀನೇ ಅಂತೇಳಿ ನನಗೆ ಗೊತ್ತು. ಅದಕ್ಕೋಸ್ಕರ ಈ ತಿಂಗಳಿಂದ ನಿನ್ನ ಸಂಬಳ 200 ರೂಪಾಯಿ ಕಟ್ಟು. ದಿನಕ್ಕೊಂದು 20 ಸಾವಿರ ಆದ್ರೆ ಅನ್ನಿ ಪುಣ್ಯ ಬರುತ್ತೆ. ಹೋಗಿ 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 ಆ ಕಡೆ. ನೀನೇನೋ ಇಲ್ಲಿ ಬಂದೆ? ತಾನೂರು ಮೆದಿಗೆ ಹೋಗ್ಬೇಕಂತಲ್ರಿ, ಅಮ್ಮನವ್ರು ಬಮ್ಮಂತರ ಕೇಳ್ತಾ ಇದಾರ್ರಿ. ಸರಿ, ಬರ್ತಾ ಇದೀನಿ ನಡಿ. ಸುಧಾ, ಮದ್ವೆ ಕಂಡು ಬರ್ತಾನೆ ಬಾರೆ.
ನಾನು ಕಣ್ಣು ಮುಚ್ಕೊಂತೀನಿ, ನೀನು ತಗೊಳ್ಳಿ. ಓ, ನನ್ನ ತಂಗಳಲ್ಲಿ ಉಪ್ಪಿನಕಾಯಿ ಚಟ್ನಿ ಇಡ ಎಷ್ಟು ಸುಂದರವಾಗಿದೆಯಾ. ಅಮ್ಮ, ನನ್ನ ಪೂರಿಯಲ್ಲಿ ಕರಿ. ಇಲ್ಲಿದ್ಯಾ? ಬರ್ತೀನಿ. ನಂಗೆ ಬೇಡಮ್ಮ. ತಿನ್ನಣ್ಣಯ್ಯ ಕಜ್ಜಾಯ. ತಿನ್ನೋಮ್ಮ, ಇದನ್ನ ಅರ್ಶೆ ಅಲ್ಲ. ಅದೇನಮ್ಮ ನಂಗೆ ಕೊಡಂಗಿಲ್ಲ. ನಿನಗ್ ಶುಗರ್ ಅಲ್ವಾ ಚಿಕ್ಕಪ್ಪ? ನಿನಗೆ ಶುಗರ್ ಅಲ್ವಾ ಮಾವಯ್ಯ? ಇದಿಗೂ ಅತ್ತಿಗೆ ನೀನ್ ಬಡ್ಸು. ತಗೋ ತಂಗಿ, ಎಲ್ಲರಿಗೂ ಬಡ್ಸು. ಇಷ್ಟು ಒಳ್ಳೆ ಫಿಗರ್ನ ತಂಗಿ ಅಂತೀಯ? ಕಣ್ಣು ಹೋಗತ್ತ. ಕಾಲು ಹೋದ್ರು ಸರಿ, ನೀನ್ ಯಾವಾಗ್ಲೂ ತಂಗಿ. ನೀನ್ ಕರ್ಮ. ಬೇಡ, ನಿನ್ನ ಒಳಗೆ ಕಾಲಕ್ಕೂ ಬೇಡ. ಅದೇನು ಹೌದಾನಿರಿ, ನಾನು ಒಳಗಿಲಿಕ್ರೆ ಸಂಭಾವನೆ ಯಾರು ಕೊಡ್ತಾರೆ? ನಾನು ಕೊಡ್ತೀನಿ. ಮೆದಿವಿ ಚೆನ್ನಾಗಿ ನಡೆದ್ರೆ ನಾನು ಕೊಡ್ತೀನಿ. ಓಕೆ ಬ್ರದರ್, ಕ್ಯಾರಿ ಆನ್. ಥ್ಯಾಂಕ್ ಯು ಬ್ರದರ್. ಅಮ್ಮ ರೋಜಾ, ಬೇಗ ಬಾ ಅಮ್ಮ. ಬರ್ತಿದ್ದೀನಪ್ಪ. ಮದ್ವೆ ಗಂಡ ಹೇಗಿದ್ದಾನೆ? ಪರವಾಗಿಲ್ವೇ, ಆವ್ರೇಜ್. ಸಂಸಾರ ಮಾಡಿದ್ರೆ ಇಟ್ಟಾಗ್ತಾನೆ ಬಿಡ. ಮದ್ವೆ ಹೆಣ್ಣು ಸೂಪರ್ ಇಟ್ಟು. ಇದೇನಿದು? ನಾನೇನಂದ್ರೆ ನೋಡು ಬ್ರದರ್, ನಮ್ ನಾದ್ನಿ ನಿನ್ನ ಹತ್ರ ಮಾತಾಡ್ಬೇಕಂದ್ರೆ ನೀನೊಂದ್ ಕೆಲ್ಸ ಮಾಡ್ಬೇಕು. ಆ ಪಾಪ ನೋಡು, ಆ ಹುಡ್ಗಿ ತಲೆಯಲ್ಲಿರೋ ರೋಸಾ ತಗೊಂಡೋದ್ರೆ ಕೊಟ್ರೆ ನಮ್ಮ ಅತ್ತಿಗೆ ಮಾತೇನು ಆಡ್ ಸಹ ಆಡ್ತಾರೆ. ಓ ಸಿನಾ ಸೂದಿಲ್ಲ ದಾರ, ಈ ಮಾತು ಇಷ್ಟೊಂದು ಲೇಟಾಗಿ ಹೇಳ್ತಿದ್ಯೇನೆ? ಇವಾಗ್ಲೇ ತಗೊಂಡೋಗಿ ಕೊಡ್ತೀನಿ. ಅಯ್ಯಯ್ಯೋ, ಅದಿ ಹೂವ ತೆಗಿತಾ ಇದ್ರೆ ಕುತ್ತಿ ಬರಂಗ ಬಂದ್ಬಿಡ್ತು ಅಷ್ಟೇ. ನನ್ ತಲೆ, ನನ್ ಜುಟ್ಟು ಕೊಟ್ಬಿಡು. ಕೊಡೋ. ನನ್ ಜುಟ್ಟು ನಿಂತ್ಕೊಳೋ. ನನ್ ಜಡೆನೋ, ನನ್ ಜುಟ್ಟು ನನ್ ಕೊಟ್ಬಿಡು. ನನ್ ಜಡೆ ಅಬ್ಬ. ಮಂಗಲ್ಯಂತಂತು ನಾನೇನ ಮಮ ಜೀವನ ನಿಂದಿರ್ರಿ, ಈ ಮೆದುವಿ ನಡೆಯೋಕೆ ವೀಲಿಲ್ಲ. ಇಂಥ ರೊಟೀನ್ ಡೈಲಾಗ್ ಏನೇನೋ ಇದಾವಪ್ಪ. ಇದಾವಪ್ಪ. ಅದೇನ್ರಿ, ಅನ್ಕುಂತ ಪ್ರಕಾರ ಕಟ್ನ ಸೊಮ್ಮೆಲ್ಲ ಕೊಟ್ಟಿಬಿಟ್ಟಿದ್ದೀನಲ್ಲ. ನಾವು ಕಟ್ನ ಮಾತಾಡಿದ ಬಡ್ಜೆಟ್ಗೆ ಮುಂದು. ನಿನ್ನ ಬಡ್ಜೆಟಲ್ಲಿ ರೇಟ್ಲೆಲ್ಲ ಜಾಸ್ತಿ ಆಗ್ಯಾವೆ. ಆ ಗಟ್ಟಿ ನಮ್ಮೊಂದು ರೇಟು ಇನ್ನೊಂದು 20,000 ಜಾಸ್ತಿ ಮಾತಾಡ್ಕೊಂಡಾಗ ಆಗಿಲ್ಲ ಅಪ್ಪ. ಆದ್ರೆ ನಮ್ಮೊಂದು ತಾಲಿ ಕಟ್ಟೆಗೆ ಆಗಂಗಿಲ್ಲ. ಆದ್ರೆ ಹೋಗ್ಬಿಡಮ್ಮ ಅಪ್ಪ. ಒಟ್ಟೋಗೋಣ ಅಪ್ಪ, ಅಲ್ಲಿ ಪೊಲೀಸ್ ಅವರು ನಿನ್ಕೋಸ್ಕರ ಕಾಯ್ತಿದ್ದಾರೆ. ಎಸ್ ಏಕೆ? ಅವನ್ಗೆ ಮೆದುವಾಗ್ಲಿಲ್ಲ ಮಗಳೇನ ಇದಲ್ಲ? ಇಲ್ಲ, ಒಳ್ಳೆ ಲಾಟಿ ಇದೆ. ಲಾಟಿಯ? ಅದೇಕೆ? ವರದಕ್ಷಿಣೆಗೋಸ್ಕರ ನೀವು ತಾಳಿ ಕಟ್ಟಿಲ್ಲ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಲ್ಲ, ಅವಾಗ ಲಾಟಿಯಲ್ಲಿ ನಿಮ್ಮಿಬ್ಬರಿಗೂ ಮದ್ವೆ ಮಾಡ್ತಾರೆ. ಮದ್ವೆ ಆಗೋಯ್ತಲ್ಲ, ಈಗ ಶೋಭನ ಕಳಿಸ್ತಾರೆ. ಕೊಠಡಿಗೆ ಹೋದ್ರಲ್ಲ, ಈಗ ಒಳ್ಳೆ ಊಟ ಹಾಕ್ತಾರೆ. ಬಡ್ಸಿದ್ರಲ್ಲ, ಈಗ ನಮ್ಮೊಂದ್ ತಾಲಿ ಕಟ್ಟಿ ಬಿಡ್ತಾನೆ, ನಾನ್ ದಿವಿಂಚಿ ಬಿಡ್ತೀನಿ. ನೀನು ಹೋಗಿ ಕಟ್ಟು. ಮಂಗಲ್ಯಂತಂತು ನಾನೇನ ಮಮ ಜೀವನ ಹೇತುನ ಕಂತೆ ಬದ್ನಾಮಿಸುವಗೆ. ಅಮ್ಮ, ನಿನ್ ದಯವಲ್ಲ ಮಗಳ ಮೆದುವೆ ನಡೆದಿದೆ. ಆದ್ರೆ ಅತ್ತೆರ್ ಮನೆಗೆ ಹೋಗಿದ್ದಲ್ಲ, ಅವನ ಸುಖಂಗೆ ಇದ್ದೇ ಕೊಡ್ತಾರ. ನೀವು ಭಯಪಡ್ಬೇಡಿ ಚಿಕ್ಕಪ್ಪ, ಗಂಡು ತಾಳಿ ಕಟ್ಟೋವರ್ಗುನೆ ತಾಯಿ ಮಾತು ಕೇಳ್ತಾನೆ. ಶೋಭನಾ ಆದ್ರೆ ಹೆಂಡತಿ ಸುತ್ತು ತಿರುಗ್ತಾನೆ, ಹೆಂಡತಿ ಮಾತೆ ಕೇಳ್ತಾನೆ. ಈ ವಿಷಯ ನಮ್ ಲಕ್ಷ್ಮಿಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ನೀವು ಚಿಂತೆ ಬಿಡಿ. ತಗೋ.
ಹಲೋ ಮಾಸ್ಟರು, ಏನು ಮಾಸ್ಟರು? ಇವಾಗ ನೀನು ಒಂದು ಹುಡುಗಿ ಪಕ್ಕ ತಿರುಗಿದ್ರಿ. ಆ ಹುಡುಗಿಯಲ್ಲಿ ಯಾಕೆ? ಮೊನ್ನೆ ನನ್ನ ಹತ್ರ ಫೋಟೋ ತೆಗಿಸ್ಕೊಂಡೆ ಅಲ್ಲೇ ಕೊಡಬೇಕಂತಾನೆ. ಫೋಟೋಗಳ ಕೊಡು. ಆ ಹುಡುಗಿಗೆ ನೀವ್ ಏನಾಗ್ತೀರಿ? ತಾಳಿ ಕಟ್ಟಿದ್ರೆ ಗಂಡ ಹಾಕ್ತೀನಿ, ಕಟ್ಟಲಿಕ್ರೆ ಎಪ್ಪಿಗೆ ಮೊಸರು ಹಾಕ್ತೀನಿ. ನಿನಗೆ ಅದಕ್ಕಯ್ಯ ಆ ಫೋಟೋ ಅಲ್ಲಿ ಕೊಡ್ಬೇಕು. ಇಲ್ಲಿ ಕೊಡು. ಲೇ ಓಬಿ, ಅಯ್ಯ ಈ ಫೋಟೋ ನೋಡಿ ಈ ಹುಡುಗಿ ಹೆಂಗಿದೆ ಹೇಳ. ಏನ್ರಿ ನೀವ್ ಒಬ್ಬ ಹಿಡ್ಗಾರಲ್ಲ ರೀ, ತಿರುಪತಿ ವೆಂಕಟೇಶ್ವರ ಸ್ವಾಮಿ ರೀ. ಇಲ್ಲಂದ್ರೆ ಈ ಪೆಂಟ ಮಕಂಗನ್ಗೆ ಇಷ್ಟು ಚೆನ್ನಾಗಿದ್ದ ಹುಡುಗಿಗೆ ತಗೊಬಂಡಿ ಮೇದಿ ಮಾಡ್ಬೇಕಂತ ನೋಡ್ತಿದ್ರಿ ಅಂದ್ರೆ ಸ್ವಾಮಿ ಲಾಭ ಇಲ್ಲ ರೀ. ಇವಳಿಗೆ ಹಿಂದೆಲೆ ಒಬ್ಬ ಮಗನ ಕೊಟ್ಟಿ ನಿಮ್ಮ ಹೆಸರು ಇಟ್ಕೊಂತೀರ್ರಿ. ಏನೇ ಇಟ್ಕೊಳ್ಳೋದು ನನ್ನ ಲುಂಗಿ ಮೇಲೆ ಆಡ? ಇದು ಯಾರು ಅನ್ಕೊಂಡ್ಯಾ? ನನಗೆ ಮುಂದಾಗೋ ಹೆಂಡ್ತಿ. ಅಯ್ಯ ಬಾಬು, ಇದೇನ್ರಿ ಇಷ್ಟು ಊರಿನ ಜೀವಾಗ ದೆಬ್ಬಾಕಿದ್ರಿ? ಸಾಕು, ನಿನ್ನ ಅತ್ತಿಗೆ ಹೆಂಗಿದ್ದೇಳ ಅಂತ ಹೇಳು. ನೋಡ್ತಿದ್ರೆ ದೊಡ್ಡ ಕಂಚು ತರ ಇದಲ್ರಿ. ಕಂಚೇನೋ ಮೂರ್ಖ, ಬಂಗಾರ ತರ ಇದ್ರೇನೋ. ನಮ್ ಜಂಟೆ ಯಾವ ತರ ಇದೆ ಹೇಳ? ಅಮ್ಮಮ್ಮಮ್ಮಬ್ಬಬ್ಬ ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ಮಲ್ಲ ಈ ಒಲೆದೇಗಲ್ಲ ಅಬ್ಬಾಯ್ಗಾರು. ಫಾರಿನ್ ಪ್ರದೇಶಕ್ಕೆ ಕರ್ಕೊಂಡೋಗಿ ನನ್ನ ತಸ್ಸದಿಯ ಡಬ್ಬು ಹೊಡೆದ್ರೆ ಏನ್ರಿ ಇನ್ನ ರೆಕಾರ್ಡ್ ಆಗ್ಲಿಲ್ಲ ರೀ? ನೋಡಿದ್ದ ಸಾಗೋಲ್ ಮಾಡ್ತಿ ಜೋಬೇಗ ಇಟ್ಕೊರಿ. ಹುಣ್ಣಿಮೆ ಚಂದ್ರನ್ ತರ ಇವಳನ್ನ ನೋಡ್ತಾ ಇದ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕಣ. ಮತ್ತೆ ಅದೇ ರೀ ಲವ್ ಅಂದ್ರೆ ಏನನ್ನ ಹೇಳ್ರಿ ಹೇಳ್ದಿನ ಅಂತಾರೆ. ದಿನ ಹೆಂಗ ಮಾಡಿ ಕಲಿಬೇಕಣ. ಆದ್ರೆ ಒಂದು ಕೆಲಸ ಮಾಡ್ರಿ, ಏನು? ನನ್ ಜೀತ ಇನ್ನೊಂದು 300 ಜಾಸ್ತಿ ಮಾಡ್ರಿ. ಆ ಹುಡುಗಿನ ಹೆಂಗೋ ಒಂದು ಮಾಡಿ ನೀನ್ ಹೊಡೆದೇ ಇಕ್ತೀನ್ರಿ. ಮತ್ತೆ ಅದೇ ರೀ ಬ್ಯಾಳೆಲ್ ತುಪ್ಪದ ತರ ನಮ್ಮಿಬ್ರು ಕಲ್ಸಿದೆ ಅನ್ಕೋ, 300 ಏನೋ 600 ಜಾಸ್ತಿ ಆದ್ರೆ ನಾಳೆ ಕಳಿಸ್ತೀನಿ. For more updates, like, comment, subscribe to our channel.